ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆಗಸ್ಟ್ 17ರಂದು ಆಗ್ರಾದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚೇತನ ಹಾಗೂ ಬಸವ ದರ್ಶನ ಕಾರ್ಯಕ್ರಮ ಆಯೋಜನೆ. ಶಿವಾಜಿ ಮಹಾರಾಜರ ಮತ್ತು ಬಸವೇಶ್ವರರ ಜೀವನ ಮತ್ತು ಸಾಧನೆ ಕುರಿತು ಸಮಾವೇಶ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಜನಾರ್ದನ್ ಪಾಟೀಲ್ ಕರೆ. ಮೈ ಹೂ ಪರ್ವೇಜ್ ಖಾನ್ ಆಲ್ಬಮ್ ಹಾಡು ಬಿಡುಗಡೆ. ಇಂದಿನ ಮಕ್ಕಳು ಮತ್ತು ಯುವ ಪೀಳಿಗೆಗೆ ಕ್ರೀಡಾ ಆಸಕ್ತಿ ಮೂಡಿಸಲು ಈ ಹಾಡು ಮೂಲ ಪ್ರೇರಣೆಯಾಗಿದೆ. ಪರ್ವೇಜ್ ಖಾನ್, ಯುವಕರು ಮೊಬೈಲ್ ಬಿಟ್ಟು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಗೆ ಪ್ರಯತ್ನಿಸಿ ಮೋರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜರುಗಿದ ಕನ್ನಡ ಸೇನಾ ಕರ್ನಾಟಕ ವತಿಯಿಂದ ಗಡಿ ಕನ್ನಡ ಜಾಗೃತಿ ಸಮಾವೇಶ. ಕಾರ್ಯಕ್ರಮದಲ್ಲಿ ಪೂಜ್ಯರು, ಗಣ್ಯರು ಹಾಗೂ ಚಿತ್ರನಟರು ಭಾಗಿ. ಕೆಆರ್ ಕುಮಾರ್ ನೇತೃತ್ವದಲ್ಲಿ ಜರುಗಿದ ಕನ್ನಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಕನ್ನಡದ ಅಭಿಮಾನಿಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಿಶ್ವಭೂಷಣ ಛತ್ರಪತಿ ಶಿವಾಜಿ ಮಹಾರಾಜರ ವಿಶೇಷತಾ ಪರಿಷತ್ ವತಿಯಿಂದ ಆಗಸ್ಟ್ 17ರಂದು ಆಗ್ರಾದಲ್ಲಿ ಶಿವಚೇತನ ಮತ್ತು ಬಸವ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ಸುಮಾರು 3,000ಕ್ಕೂ ಅಧಿಕ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಜನಾರ್ದನ್ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಈಗಾಗಲೇ 7 ರಾಜ್ಯಗಳಲ್ಲಿ ಸಂಚಾರ ಮಾಡಲಾಗಿದೆ. ಶಿವಾಜಿ ಮಹಾರಾಜರು ಆಗ್ರಾದ ಕೋಟೆಯಿಂದ ಬಂಧನದಿಂದ ಮುಕ್ತಿಗೊಂಡ ದಿನವೇ ಆ ಒಂದು ದಿನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅವರ ಒಂದು ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೊತೆಗೆ ಮಹಾತ್ಮ ಬಸವೇಶ್ವರರ ಜೀವನ ಮತ್ತು ಸಾಧನೆ ಕುರಿತು ದೇಶದ ಜನತೆಗೆ ತಿಳಿಸಿಕೊಡಲಿಕ್ಕೆ ಬಸವ ದರ್ಶನ ಗೋಷ್ಠಿ ಕೂಡ ಅದೇ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಜನಾರ್ದನ್ ಪಾಟೀಲ್ ತಿಳಿಸಿದರು. ಮಾಜಿ ಶಾಸಕರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮೋಳೆ ಮಾತನಾಡಿ, ಜನಾರ್ದನ್ ಪಾಟೀಲ್ ಅವರು ತಮ್ಮ ಇಡೀ ಜೀವನ ಶಿವಾಜಿ ಮಹಾರಾಜರ ಸ್ವರಾಜ್ಯ ಸ್ಥಾಪನೆ ಮತ್ತು ಬಸವಣ್ಣನವರ ಕಲ್ಯಾಣ ಕ್ರಾಂತಿ ಕುರಿತು ದೇಶದ ಜನತೆಗೆ ತಿಳಿಸಲು ಮುಡುಪಾಗಿಟ್ಟಿದ್ದಾರೆ. ಅವರ ಕುಟುಂಬದ ಚಿಂತೆ ಮಾಡದೆ ಶಿವಾಜಿ ಮಹಾರಾಜರ ಮತ್ತು ಬಸವೇಶ್ವರರ ನಿಜವಾದ ತತ್ವ ಪರಿಕಲ್ಪನೆ ಜನತೆಗೆ ತಿಳಿಸಲು ದೇಶದಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಸಹಕಾರ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಮೂಲತಃ ಮಹಾರಾಷ್ಟ್ರದವರಾದ ಪಾಟೀಲ್ ಅವರು ಈಗಾಗಲೇ ಹಲವು ಕಡೆಗಳಲ್ಲಿ ಸಂಚರಿಸಿ ಕಾರ್ಯಕ್ರಮದ ಪ್ರಚಾರ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಸಮಾರಂಭದಲ್ಲಿ ಪಾಲ್ಗೊಳ್ಳುವವರಿಗೆ ಗುರುದ್ವಾರದಲ್ಲಿ ವಸತಿ ವ್ಯವಸ್ಥೆ ಹಾಗೂ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬರಲು ಇಚ್ಛಿಸುವವರು ಅವರಿಗೆ ಮುಂಚಿತವಾಗಿ ತಿಳಿಸಿದರೆ ಇನ್ನೂ ಹೆಚ್ಚಿನ ವಸತಿ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಮಾಡಲು ಅನುಕೂಲವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪ್ರಮುಖರಾದ ವೆಂಕಟರಾವ್ ಮೈಂದೆ, ಚಂದ್ರಶೇಖರ್ ಹೆಬ್ಬಾಳೆ, ಜಯರಾಜ್ ಖಂಡ್ರೆ, ಕಂಟೆಪ್ಪ ಕಂದಿಗುಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಶೇಷ ಕಾರ್ಯಕ್ರಮ ಹಾಕೊಂಡು ಬಂದ ವಿಶ್ವಭೂಷಣ ರಾಜೇ ಶಿವಛತ್ರಪತಿ ಚೇತನ ಯಾತ್ರಾ ಛತ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ಜನರಿಗೆ ಚೇತರಿಸಿದಂತ ಇಡೀ ದೇಶದಿಂದ ಇದು ವಿಶೇಷ. ಈಗ 17ನೇ ಆಗಸ್ಟ್ ಆಗ್ರಾ ಅಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗೌರವ ಸಭೆ ಪರಿಷತ್ ಆಗ್ತಾ ಇದೆ. ದೇಶದ ಎಲ್ಲ ರಾಜ್ಯದ ಬುದ್ಧಿಜೀವಿಗಳು, ವಿವಿಧ ಕ್ಷೇತ್ರದ ಕೆಲಸ ಮಾಡೋ ವ್ಯಾಪ್ತಿಸ್ತಾರೆ. ಬಿಹಾರದವರು, ಕಲ್ಕತ್ತಾದವರು, ಚಂಡೀಗಢದವರು, ಈ ಪ್ರಕಾರ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಭಾಳ ಬಗೆದಿವಿ ಕಾರ್ಯಕ್ರಮ ಆಗ್ತದೆ. ನಮ್ಮ ಜಿಲ್ಲೆಗೂ ಅವರು ನಮ್ಮ ಆಮಂತ್ರಣ ಕೂಡ ಬಂದಾರ. ಸೊ ನಾವು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಬೀದರ್ ಜನರಿಗೆ ಎಲ್ಲರಿಗೂ ಸ್ವಾಭಿಮಾನಿ ಜನರಿಗೆ ರಾಷ್ಟ್ರ ಬಗ್ಗೆ ಜಾರಿಯಾಗಿ ಸ್ವಾಭಿಮಾನಿ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅವರಿಗೆ ಗೌರವ ಇದೆ. ಅವರಿಗಾಗಿ ಕಾರ್ಯಕ್ರಮಗಳು ಭಾಗಿಯಾಗ್ತದೆ. ಆಗ್ರಹನೇ ಯಾಕೆ ನಮ್ಮೆಲ್ಲರಿಗೂ ಗೊತ್ತಿದೆ. ಛತ್ರಪತಿ ಶಿವಾಜಿ ಮಹಾರಾಜರು और भगवान संभाजी स्थापने और उसके बाद तीसरी विश्व स्वाभिमान सम्मान समारोह आए सर. ಇದು ಮೂಲ ಉದ್ದೇಶ ಏನು ಸರ್? ಅವರು ಸ್ವರಾಜ್ಯ, ದೇಶಾಭಿಮಾನ ಅದು ಪ್ರಚಾರ ಮತ್ತೊಂದು ಸರಿ ನೆನೆಸ್ಬೇಕು. ನಾವು ಯಾವುದೇ ಮಾಡ್ತೀವಿ ಅಂತ ಗಾಂಧಿ ಜಯಂತಿ ಮಾಡ್ತೀವಿ, ಬಸವೇಶ್ವರ ಜಯಂತಿ ಮಾಡ್ತೀವಿ, ನೆಹರು ಜಯಂತಿ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಅವ್ರ ಕಾರ್ಯ ನಾವು ಮತ್ತೆ ರಿಪೀಟ್ ಮಾಡಬೇಕು. ಹೊಸ
ಜನರೇಷನ್ಗೆ ಗೊತ್ತಾಗ್ತದೆ. ನನ್ನ ಮಕ್ಕಳು ಬರಲಿ, ರಾಷ್ಟ್ರಗಳು ಬರಬೇಕು. ಆ ಜಾಗದಾಗೆ ಕೈದಿದ್ದು ಜೈಲ್ದಾಗಿದ್ದು, ಆ ಜಾಗದಾಗೆ ಆ ಫೋರ್ಟ್ದಲ್ಲಿ, ಆಗ್ರಾ ಫೋರ್ಟ್ದಲ್ಲಿ ಅಲ್ಲೇ ಮಾಡಬೇಕು. ಗೆಸ್ಟ್ಗಳು ಯಾರು ಮಾಡ್ತಾರೆ? आते जाते 100 दिन निकले हो 101 निकले हो सार्वजनिक सभ्य हाँ अगर हिस्ट्री के हेड ऐसे लोगों को बुलाया है और जो हिस्ट्री में जिनका काम है, जैसे हमारे पूरे साहब का काम है हिस्ट्री में, क्योंकि दक्षिण की जो यात्रा है छत्रपति शिवाजी महाराज की, उनका प्रोजेक्ट उन्होंने बनाया है। तो प्रोजेक्ट केंद्र सरकार स्टेट सरकार को दिया है, पूरे देश में वो गया। इसलिए जिनको हिस्ट्री में काम है, जानकारी है, ऐसे लोगों को हम सबको बुलाएं। जो भी है, जहाँ भी है, यहाँ पे जाति धर्म पार्टी पक्ष का कोई ಇವ್ರ ಕೆಲಸ ಪೊಲಿಟಿಕಲ್ ಇದೆ, ನಾನ್ ಪೊಲಿಟಿಕಲ್. ಇಂದಿನ ಕಾಲದಲ್ಲಿ ಮಕ್ಕಳು ಹಾಗೂ ಯುವಕರು ಮೊಬೈಲ್ ಕಡೆಗೆ ಹೆಚ್ಚು ಆಕರ್ಷಿತರಾಗಿ ಕ್ರೀಡಾ ಚಟುವಟಿಕೆಗಳ ಕಡೆಗೆ ಹೆಚ್ಚು ವಾಲುತ್ತಿಲ್ಲ. ಈ ಕಾರಣಕ್ಕಾಗಿ ನಮ್ಮ ಆಲ್ಬಮ್ ಹಾಡು ಯುವಕರಿಗೆ ಆಕರ್ಷಣೆಯಾಗಲಿ ಮತ್ತು ಮಕ್ಕಳಿಗೂ ಅರ್ಥವಾಗಲಿ ಎಂದು ಮೈಹೂ ಪರ್ವೇಜ್ ಖಾನ್ ಆಲ್ಬಮ್ ಹಾಡನ್ನು ಬಿಡುಗಡೆಗೊಳಿಸಲಾಗಿದೆ ಎಂದು ನಟ ಪರ್ವೇಜ್ ಖಾನ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಮುಂದಿನ ದಿನಗಳಲ್ಲಿ ಬಾಲಿವುಡ್ಗೂ ಕೂಡ ಪ್ರವೇಶ ಮಾಡಿ ನಾಯಕ ನಟನಾಗಿ ಬೆಳೆಯುವ ಉದ್ದೇಶವಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನಗೆ ಮುಖ್ಯ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಮಕ್ಕಳು ಕ್ರೀಡಾ ಚಟುವಟಿಕೆ ಕಡೆಗೆ ಹೋಗದೇನೆ ಶಾರೀರಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರಬೇಕಾದ್ರೆ ಈ ರೀತಿಯ ಒಂದು ಕ್ರೀಡೆಯ ಕಡೆಗೆ ಮಕ್ಕಳು ವಾಲಬೇಕು ಅನ್ನುವಂಥ ಮಾತನ್ನು ಹೇಳಿದರು. ತಂಡದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮೊಹಮ್ಮದ್ ಇಮ್ರಾನ್ ಸಯೀದ್ ಅವರು ಕೂಡ ಮಾತಾಡ್ತಾರೆ. ಪರ್ವೇಜ್ ಖಾನ್ ಒಬ್ಬ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಕ್ರೀಡಾಪಟು, ಕರ್ನಾಟಕ ರಾಜ್ಯ ಸ್ಪೋರ್ಟ್ಸ್ ವಿಂಗ್ನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಈ ಹಾಡಿನಲ್ಲಿ ಬೀದರ್ನ ಐತಿಹಾಸಿಕ ತಾಣಗಳನ್ನು ಚಿತ್ರೀಕರಿಸಲಾಗಿದೆ. ಈ ಹಾಡು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಆಲ್ಬಮ್ ಹಾಡು ಮಹಾರಾಷ್ಟ್ರ ಮೂಲದ ರೂಬಿನ್ ಮ್ಯೂಸಿಕ್ ಕಂಪನಿ ಚಿತ್ರೀಕರಿಸಿದ್ದು ಜಗತ್ತಿನ 250 ಆಟೋ ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. 45 ಯೂಟ್ಯೂಬ್ ಮ್ಯೂಸಿಕ್ ಚಾನಲ್ ಹಾಗೂ 45 ಗಾನಾ.com ಹಾಗೂ ಸರೆಗಮ ಪ್ಲಾಟ್ಫಾರ್ಮ್ನಲ್ಲಿ ಈ ಆಡಿಯೋ ಹಾಡು ಬಿಡುಗಡೆ ಆಗಲಿದೆ. ಇಂದು ಈ ಹಾಡನ್ನು ಹೈದರಾಬಾದಿನ AR ಇಂಡಸ್ಟ್ರೀಸ್ ಕಂಪನಿ ವತಿಯಿಂದ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದು ಸಯೀದ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಡಿನ ನಟ ಪರ್ವೇಜ್ ಖಾನ್, ನಟಿ ಮುಸ್ಕಾನ್, ಸಂಗೀತ ನಿರ್ದೇಶಕ ರೂಬಿನ್ ಮುಜಾವರ್, ಪ್ರೊಡ್ಯೂಸರ್ ಸತೀಶ್ ಶರ್ಮಾ, ನಂದಿ, ಲಿರಿಕ್ಸ್ ನಿರ್ದೇಶಕಿ ಮುಸ್ಕಾನ್ ಮುಜಾವರ್, ಆಮೇಲೆ ಸೋಷಿಯಲ್ ಮೀಡಿಯಾದ ರಘುಪ್ರಿಯಾ, ಕಿಕ್ ಬಾಕ್ಸಿಂಗ್ ಕೋಚ್ ಸುವಿತ್ ಮೋರೆ, ನಟ ಆಯನ್ ಖಾನ್, ಸಮಾಜ ಸೇವಕ ನವಾಜ್ ಖಾನ್, ಕರಾಟೆ ಕೋಚ್ ಸೂರ್ಯಕಾಂತ್ ಮೋರೆ, ಕ್ರಿಯೇಟಿವ್ ಮೆಂಬರ್ ಪೂಜಾ ಪಿಟ್ಲೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. तो एक्टिविटी भी उनके लिए ज़रूरी है, सभी के लिए, बीमारियों से बचने के लिए, जो आजकल बीमार हो रहे हैं, एक हेल्थ केयर अपनी खुद करना चाहिए सभी को. इसलिए जो भी नशा कर रहे हैं, जो भी मोबाइल कम देखिए, सभी एक स्पोर्ट्स में एक एक्टिविटी रखिए, मोबाइल कम देखिए. मेरा और एक मूवी आ रही है आगे, अभी मैं फिर बॉलीवुड में भी ये करने वाला हूँ. फिर मैंने इससे भी किया है, अनुपम खेर इंस्टीट्यूट से एक्टिंग का कोर्स भी कंप्लीट किया है अभी. आपके तो फादर एक सोशल वर्कर हैं, पॉलिटिशियन हैं, आपका कैसा हुआ है? अभी अपनी अपनी ख्वाहिश रहती सबकी. अभी मेरी ख्वाहिश है कि एक्टर बनना, ये करना, सोशल वर्क करना, काम करना. क्या ज़ैद खान से इंस्पायर हो गया? नहीं, सलमान खान, शाहरुख खान, इनको देख के ये उनको भी देख के ये हुआ. मैं उन्होंने मेरे खास दोस्त है, ये उनको भी देख के मैं ये किया. मुझे पहले से शौक था, तो मैं अभी इसलिए ये कर रहा हूँ. ज़ैद खान मेरा दोस्त है. आयन खान भी है ना, ये मेरे ब्रदर भी तो ये है ना, एक्टर है. तो इनकी तरह मुझे भी बनने का ये था. मैं पहले से भी देखता था मूवी, सो भी देख के मैं इंस्पायर होके मुझे एक शौक आया, करना है, कुछ बनना है बोल के. स्पोर्ट्स में भी है, इसमें भी है. बॉलीवुड में किस तरह रोल करना चाहते हैं? नेगेटिव, विलन, हीरो, क्या करना चाहिए? बॉलीवुड में अभी वेट करो, मैं हीरो बन के आऊँगा बहुत जल्दी. बॉलीवुड का अभी बहुत बड़ा सुपरस्टार बनूंगा आगे, कोशिश है मेरी. थैंक यू. जो अभी उनका गाना आया है, मैं भी बाहर था तो मैं आज ही आया हूँ ये मतलब लॉन्चिंग के लिए देखने के लिए. और परवेज़ खान को और मेरी सारी
जितनी भी यहाँ पे जो यहाँ पे मंच पे लोग बैठे हैं उनको और परवेज़ खान की टीम को सबको मुबारकबाद देता हूँ। ये बस एक मैसेज है यूथ के लिए और जो आने वाले यूथ के लिए। इट्स नॉट एन ईजी थिंग कि आप लोग मतलब एक्टिंग भी करो और सोशल वर्क भी करो, समाज सेवा भी साथ में करो, तो ये बहुत टफ कंपटीशन होता है। तो आप लोगों को सबको इंकरेज करना चाहिए। ये एक यूथ के लिए कर्नाटका, नॉट ओनली बीदर डिस्ट्रिक्ट, सारे इंटायर कर्नाटका के लिए एक मतलब अच्छा मैसेज है। जैसे कि हमारे नवाज खान साहब ने अभी बताया कि लोग नशे में मुब्तला हैं, बहुत सारी चीज़ों में मतलब फ़ोन्स में बहुत सारे गलत एक्टिविटीज़ में मतलब है। तो उस चीज़ को मतलब ख़त्म करने के लिए कुछ ना कुछ तो करना पड़ेगा। जैसे हमारे परवेज़ खान ने मतलब अभी स्पोर्ट्स विंग के चेयरमैन हैं, उस चीज़ को उन्होंने एक मैसेज दिया है। तो उसी तरह से कि कुछ ना कुछ यही नहीं, ऐसे लोग सब फॉलो करें और जितने भी यूथ हैं कर्नाटका के वो लोग मतलब इस चीज़ को एनकरेज करें। कंग्रेचुलेशंस टू एवरीवन। ನಮ್ಮ ಸಣ್ಣ ಕಿರು ಪರಿಚಯ ನಂತರ ಮೈ ಹೂಂ ಪರ್ವೇಸ್ ಖಾನ್ ಎಂಬ ಆಲ್ಬಮ್ ಹಾಡು ಇಂದು ಬಿಡುಗಡೆ ಮಾಡಲಾಗುತ್ತಿದೆ. ತಂಡದ ವ್ಯವಸ್ಥಾಪಕನಾಗಿ ನಾನು ಹೇಳಬಯಸುವುದೇನೆಂದರೆ, ಮೊಹಮ್ಮದ್ ಪರ್ವೇಸ್ ಖಾನರ ಮೈ ಹೂಂ ಪರ್ವೇಸ್ ಖಾನ್ ಹಾಡಿನ ಉದ್ದೇಶವನ್ನು ತಿಳಿಸುತ್ತಾ, ಪರ್ವೇಸ್ ಖಾನ್ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿದ್ದು ಕಿಕ್ ಬಾಕ್ಸಿಂಗ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದು ಬೀದರ್ಗೆ ಹೆಮ್ಮೆ ತಂದಿರುತ್ತಾನೆ. ಅದು ಅಲ್ಲದೆ ಕರ್ನಾಟಕ ರಾಜ್ಯದ ಸ್ಪೋರ್ಟ್ಸ್ ವಿಂಗ್ನ ರಾಜ್ಯಾಧ್ಯಕ್ಷನೂ ಆಗಿ ಈ ಒಂದು ಹಾಡಿನಲ್ಲಿ ಬೀದರಿನ ಐತಿಹಾಸಿಕ ತಾಣಗಳನ್ನು ಚಿತ್ರೀಕರಿಸಲಾಗಿದೆ. ಈ ಹಾಡು ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಲಿದೆ. ಈ ಹಾಡನ್ನು ಮಹಾರಾಷ್ಟ್ರ ಮೂಲದ ರೂಬಿನ್ ಮ್ಯೂಸಿಕ್ ಕಂಪನಿಯು ಚಿತ್ರಿಸಲಾಗಿದೆ. ಜಗತ್ತಿನ 250 ಆಟೋ ಪ್ಲಾಟ್ಫಾರ್ಮ್ನಲ್ಲಿ ಈ ಹಾಡು ಬಿಡುಗಡೆ ಮಾಡಲಾಗಿದೆ. ಇದು ಅಲ್ಲದೆ 45 ಯೂಟ್ಯೂಬ್ ಮ್ಯೂಸಿಕ್ ಚಾನೆಲ್ಗಳು ಹಾಗೂ 45 ಗಾನಾ.com, ಅದು ಅಲ್ಲದೆ ಸಾರೆಗಾಮ ಪ್ಲಾಟ್ಫಾರ್ಮ್ನಲ್ಲಿಯೂ ಈ ಹಾಡು ಬಿಡುಗಡೆ ಮಾಡಲಾಗಿದೆ. ಇಂದು ಈ ಹಾಡನ್ನು ಹೈದರಾಬಾದಿನ AR ಇಂಡಸ್ಟ್ರೀಸ್ ಕಂಪನಿಯ ವತಿಯಿಂದ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಈ ತಂಡದ ವ್ಯವಸ್ಥಾಪಕ ನಿರ್ದೇಶಕನಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಗಾಯನ ಸುಧೆ ಕನ್ನಡ ಗಡಿ ಜಾಗೃತಿ ಸಮಾವೇಶ ಜರುಗಿತು. ಸೇನೆಯ ರಾಜ್ಯಾಧ್ಯಕ್ಷ KR ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಚಿತ್ರನಟ ಟೆನ್ನಿಸ್ ಕೃಷ್ಣ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ, ಗಾಯಕಿ ಶಿವಾನಿ ಸ್ವಾಮಿ, ಆಮೇಲೆ ವೈಜನಾಥ್ ತೇಗಂಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಕರ್ಷಕ ಕಾರ್ಯಕ್ರಮಗಳನ್ನು ನೀಡಿದರು. ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು, ಪೂಜ್ಯ ಶ್ರೀ ಶಂಕರಲಿಂಗ ಮಹಾಸ್ವಾಮಿಗಳು ಸ್ವಂತವರು, ಆಮೇಲೆ ಪೂಜ್ಯ ಶ್ರೀ ಶಂಕರಾನಂದ ಸ್ವಾಮಿಗಳು ಚಳಕಾಪುರ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ವೇದಿಕೆ ಮೇಲೆ ಡಾಕ್ಟರ್ ರವಿಸ್ವಾಮಿ ನಿರ್ಣ ಅವರು ಹಾಜರಿದ್ದರು. ಸುಭಾಷ್ ಕೆನ್ನಡೆ ಅವರಿದ್ದರು, ಡಾಕ್ಟರ್ ರಜನೀಶ್ ವಾಲಿ ಅವರಿದ್ದರು, ಶಿವಯ್ಯ ಸ್ವಾಮಿ, ಚಿತ್ರನಟ ವೈಜನಾಥ್ ತೇಗಂಪುರು, ಶಕುಂತಲಾ ಬೆಲ್ದಾಳೆ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.